ಯಾಕಂದ್ರೆ ನಾವು ಮಣ್ಣಿನ ಬಗ್ಗೆ ಕಾಳಜಿ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ, ಇವತ್ತು ಕುಡಿತಕ್ಕಂಥ ನೀರಿನಲ್ಲಿ ವಿಷಕಾರಕ ವಸ್ತುದಾವ್, ನಾವು ತಿನ್ನತಕ್ಕಂಥ ಕಾಯಿಪಲ್ಯ ಒಳಗೆ ವಿಷಕಾರಕ ವಸ್ತುದಾವ್. ಮಣ್ಣು ಜೋಡತ್ತಿನ ಕೃಷಿಕರ ಕುರಿತ ಒಂದು ವೈಜ್ಞಾನಿಕ ಚಿಂತನೆಯನ್ನು ಏನು ಹಾಕೊಂಡಿರ್ಲ, ನಿಜವಾಗಿ ಇದು ಬಹಳಷ್ಟು ಒಳ್ಳೆಯದಾದ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ಒಕ್ಕಲ್ತನ ಎಲ್ಲಿಗೆ ಬಂದೈತಿ, ಏನು ಬಂದೈತಿ ಅಂತಕ್ಕಂಥ ರೈತರಿಗೆ ಸ್ವಲ್ಪ ಗೊತ್ತಾಗಬೇಕಾಗೈತಿ. ನಿಮ್ಗೆಲ್ಲ ಸಾಕಷ್ಟು ಗೊತ್ತಿರಬೇಕು, ಒಕ್ಕಲ್ತನ ಹಾಳಾಗ್ತದ್ರೆ ಜಗತ್ತನ್ನ ಹಾಳಾಗೈತಿ. ಅದ್ರ ಸಂಬಂಧ ಹಿಂದಿನ ಹಿರಿಯರು ಹೇಳಿರು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ. ಕೃಷಿ ಅಕಸ್ಮಾತ್ ಹಾಳಾತಂದ್ರ ಎಲ್ಲ ಭಿಕ್ಷೆ ಬಿಡತಕ್ಕಂಥ ಪರಿಸ್ಥಿತಿ ಆಗೈತಿ. ಅದ್ರ ಸಂಬಂಧ ಇವತ್ತು ಒಕ್ಕಲ್ತನ ಉಳಿಸ್ಬೇಕಾಗೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೋ. ಸ್ವಾಮಿನಾಥನ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಒಂದು ಭಾರತ ದೇಶದ ಮುಖ್ಯ ಒಂದು ವೈಜ್ಞಾನಿಕ ಒಂದು ಮನುಷ್ಯ, ಇಡೀ ಸರ್ಕಾರಕ್ಕೆ ಒಂದು ಮಾದರಿ, ಸರ್ಕಾರ ಹೆಂಗ್ ಹೋಗ್ಬೇಕು ಒಕ್ಕಲ್ತನ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ MS ಸ್ವಾಮಿನಾಥನ್ ಅವರು ಹೇಳ್ತಾರೋ, ಇಫ್ ಅಗ್ರಿಕಲ್ಚರ್ ಗೋಸ್ ರಾಂಗ್ ನಥಿಂಗ್ ಎಲ್ಸ್ ವಿಲ್ ಬಿ ಚಾನ್ಸ್ ಟು ಗೋ ರೈಟ್ ಇನ್ ದ ಕಂಟ್ರಿ. ಒಕ್ಕಲ್ತನ ಅಕಸ್ಮಾತ್ ಹಾಳಾಗ್ತಂದ್ರೆ ಇಡೀ ದೇಶನ ಹಾಳಾಗತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಅದ್ರ ಸಂಬಂಧ ಇದು ಒಕ್ಕಲ್ತನ ಇನ್ನೂ ಉಳಿಬೇಕು. ನಿಮ್ಗೊಂದು ಮಾತು ಹೇಳ್ತಾನು, ನಮ್ಮ ಭಾರತ ದೇಶದಲ್ಲಿ ಮೊದಲು ನಾವು 1950 ಇಸ್ವಿಯೊಳಗೆ ಎಷ್ಟು ಇದ್ದೀವಿ, ಈಗ ಎಷ್ಟು ಇದೀವಿ ಅಂತಕ್ಕಂಥ ಲೆಕ್ಕಾಚಾರ ಮಾಡಿದ್ರೆ 1950 ಇಸ್ವಿಯೊಳಗೆ ನಾವು ಎಷ್ಟಪ್ಪ ಅಂದ್ರೆ 52 ಕೋಟಿ ಇದ್ದೆವು, 32 ಕೋಟಿ ಇದ್ದೆವು. ಈಗ 142 ಕೋಟಿ ಇದೆ ಭಾರತ ದೇಶದಲ್ಲಿ. ಆದ್ರೆ ಜನಸಂಖ್ಯೆ ಹೆಚ್ಚಾಕೋದು ಹೋತು, ನಮ್ಮ ಸಾಗುವಳಿ ಮಾಡ್ತಕ್ಕಂಥ ಜಮೀನು ಸಣ್ಣದಾಕೋದು ಹೋತು. ಈಗ ನಿಮ್ಮ ಅಜ್ಜ ಅವ್ರ ಹೆಸರು 200 ಎಕರೆ ಇತ್ತು, ಈಗ ನಿಮ್ಗೆ ಭಾಳ ಆದ್ರೆ 10 ಎಕರೆ 20 ಎಕರೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ 5 ಎಕರೆ ಹಿಂಗ ಭೂಮಿ ತುಂಡಾಗಿ ಜಮೀನು ಸಣ್ಣದಾಕೋದು ಹೋತು. ಮತ್ತು ಅದ್ರಾಗ ಜಮೀನ್ದಾಗಿನ ಶಕ್ತಿ ಸದ ಕಡಿಮೆ ಹಾಕೋದು ಹೋತು. ಆದ್ರೆ ಜನಸಂಖ್ಯೆಗೆ ಪ್ರತಿಯೊಬ್ಬರಿಗೂ ಏನಪ್ಪ ಹೊಡೆತ ಊಟ ಬೇಕು, ಒಳ್ಳೆಯ ಒಂದು ಆಹಾರ ಬೇಕು ಅಂತಕ್ಕಂಥ ಒಂದು ಸರ್ಕಾರದ ಯೋಜನೆ. ಇಂಥ ಪರಿಸ್ಥಿತಿ ಒಳಗ ನಾವು ಏನಪ್ಪ ಆಹಾರ ಧಾನ್ಯವನ್ನು ಉತ್ಪಾದನೆ ಹೆಚ್ಚಿಗೆ ಮಾಡೋದು ಅನಿವಾರ್ಯ ಅದ. ಆಹಾರ ಧಾನ್ಯ ಉತ್ಪಾದನೆ ಮಾಡೋದು ಅನಿವಾರ್ಯ ಅಷ್ಟ ಅಲ್ಲ, ನಮ್ಮ ಭೂಮಿ ಒಳಗಿನ ಶಕ್ತಿಯನ್ನ ಕಾಪಾಡಿಕೊಂಡು ನಾವು ಇವತ್ತು ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಐತಿ. ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ಒಂದು ಒಕ್ಕಲ್ತನದ ಜಮೀನು 1970ರಲ್ಲಿ ಪ್ರತಿಯೊಬ್ಬರಿಗೆ 2.3 ಹೆಕ್ಟರ್ ಇತ್ತು. ಆಮೇಲೆ ಈಗ 1.1 ಹೆಕ್ಟರ್ ಅದ ಒಬ್ಬರಿಗೆ ಟೋಟಲ್ ಆನ್ ಎನ್ ಅವರೇಜ್. 2030 ಇಸ್ವಿಗೆ ಎಷ್ಟಪ್ಪ ಅಂದ್ರೆ 0.12 ಹೆಕ್ಟರ್ ಅಂದ್ರೆ ಒಬ್ಬೊಬ್ರಿಗೆ ಏನಪ್ಪಾ ಅಂದ್ರೆ ಸುಮಾರು 30 ಗುಂಟೆದಷ್ಟು ಜಮೀನು ಬರ್ತೈತಿ. ಅದ್ರಾಗ ನಾವು ಸಾಕಷ್ಟು ನಮಗೆ ಬೇಕಾಗ್ತಕ್ಕಂಥ ಬೆಳೆಗಳನ್ನು ಬೆಳೆದು ನಾವು ಹೊಟ್ಟೆ ತುಂಬಿಸ್ತಕ್ಕಂಥ ಪರಿಸ್ಥಿತಿ ಐತಿ. ಇಂಥ ಒಂದು ಪರಿಸ್ಥಿತಿ ಒಳಗ ನಮ್ಮ ಭಾರತದ ಒಕ್ಕಲ್ತನ ಬಗ್ಗೆ ಸ್ವಲ್ಪ ನಿಮ್ಗೆ ವಿಚಾರ ಮಾಡಿದ್ರೆ ನೋಡ್ರಿ, ಆಗ ಇವರು ಭೂಮಿಯನ್ನು ಉಳಿಸಿರಿ ಅಂತಕ್ಕಂಥ ಇವ್ರ ಅಭಿಯಾನದಲ್ಲಿ 1900 ಇದು ಸರ್ಕಾರದ ಅಂಕಿಅಂಶ ನಂದಲ್ಲ, 1970 ಇಸ್ವಿ ಒಳಗೆ 1 ಕಿಲೋ ಗೊಬ್ಬರ ಉಪಯೋಗ ಮಾಡಿದ್ರೆ 13 ಕಿಲೋ ಆಹಾರ ಧಾನ್ಯ ಉತ್ಪತ್ತಿ ಆಗಿತ್ರಿ. ಆದ್ರೆ ಈಗ ಏನಪ್ಪಾ ಅಂದ್ರೆ ಈಗ 2015 ಇಸ್ವಿ ಅಂದ್ರೆ 40 ವರ್ಷ ಆದ್ಮೇಲೆ ಭೂಮಿ ಪರಿಸ್ಥಿತಿ ಏನು ಬಂದಪ್ಪ ಅಂದ್ರೆ ವೈಜ್ಞಾನಿಕ ಮಾಹಿತಿ ಮೇಲೆ 1 ಕಿಲೋ ಗೊಬ್ಬರ ಹಾಕಿದ್ರೆ ಕೇವಲ 4 ಕಿಲೋ ಆಹಾರ ಉತ್ಪಾದನೆ ಆಗೈತಿ. 13 ಕಿಲೋ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ 4 ಕಿಲೋಕ್ಕೆ ಬಂತು. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಭೂಮಿ ಒಳಗೆ ಶಕ್ತಿ ಅಥವಾ ಸತ್ವ ಕಡಿಮೆ ಹಾಕೋತ ಹೋಗೈತೆ ಅಂತ ಅರ್ಥ. ಹಿಂಗಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಈ ಪ್ರತಿಯೊಂದು ಊರಾಗ ಟ್ರ್ಯಾಕ್ಟರ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ಯಾವ. ಮೊದಲೆಲ್ಲಿ ನಿಮ್ಮ ಊರಾಗ ಎಷ್ಟು ಟ್ರ್ಯಾಕ್ಟರ್ ಇದ್ವು ರೀ? ಮೊದಲು ನಿಮ್ಮ ಊರಾಗ 8 ಎತ್ತಿನ ಕಮ್ಮತ, 6 ಎತ್ತಿನ ಕಮ್ಮತ, 12 ಎತ್ತಿನ ಕಮ್ಮತ ಅಂತ ಒಕ್ಕಲ್ತನ ಇರ್ತಿತ್ತು. ಈಗ ದನಗಳು ಸಾಕೋರನ್ನ ಬಹಳಷ್ಟು ಕಡಿಮೆ ಆಗ್ಯಾರ. ಏನೋ ಪುಣ್ಯದಿಂದ ಇಷ್ಟೆಲ್ಲ ಒಂದು 80 ಮಂದಿನ ಕೊಡ್ಸ್ಯಾರ. ಇದು ಒಂದು ಒಳ್ಳೆ ಒಂದು ಸುಸಂಧಿ. ದನಗಳ ಸಂಖ್ಯೆ ಕಡಿಮೆ ಆಯ್ತು. ದನಗಳ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಸಗಣಿ ಗೊಬ್ಬರ ಎಲ್ಲಿ ಸಿಗ್ತೈತ್ರಿ? ಇನ್ನು ಊರಾಗೆಲ್ಲ ಟ್ರ್ಯಾಕ್ಟರ್ ಸಗಣಿ ಹಾಕ್ತಾವ್ರಿ ಹೇಳ್ರಿ. ಟ್ರ್ಯಾಕ್ಟರ್ ಹಾಕೋದು ಹುಗಿ ಆಗ್ತೈತಿ ಊರಾಗ. ಟ್ರ್ಯಾಕ್ಟರ್ ಚಾಲೂ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಊರ್ತ ಹೋಗೈತಿ. ಸಗಣಿ ಅಂತೂ ಹಾಕಂಗಿಲ್ಲ, ತಿಳ್ಕೊಂಬಿಡ್ರಿ. ಟ್ರ್ಯಾಕ್ಟರ್ ಮಾಡ್ರಿ, ಟ್ರ್ಯಾಕ್ಟರ್ ನಾವು ಬ್ಯಾಡಂಗಿಲ್ಲ, ಯಾಕಂದ್ರೆ ಲೇಬರ್ ಶಾರ್ಟೇಜ್ ಐತಿ. ಆದ್ರೆ ಒಕ್ಕಲ್ತನ ರೈತರು ಇರ್ಬೇಕಾದ್ರೆ ಕಂಪಲ್ಸರಿ ಮನೆಯಾಗ ಒಂದು ದನ ಇರ್ಬೇಕು. ಅಂದ್ರೆ ಅದು ಒಕ್ಕಲ್ತನ ಇರ್ಲಿಕ್ಕಂದ್ರೆ ಒಕ್ಕಲ್ತನ ನಿಮಗೆ ಯಶಸ್ವಿ ಆಗಿಲ್ಲ. ಇದು ಮೊದಲೇ ಮಾತು. ಅದ್ರ ಸಂಬಂಧ ಈಗ ನಮ್ಮ ಒಂದು ಭಾರತದ ಒಂದು ಅಂಕಿಅಂಶ ನೋಡಿದ್ರೆ ಒಂದು 100 ಎಕರೆದಲ್ಲಿ 30 ಎಕರೆ ಇವತ್ತು ಭೂಮಿ ಸವಕಳಿ ಆಗ್ತಾ ಇದೆ. ಅಂದ್ರೆ ಭೂಮಿ ಒಳಗಿನ ಫಲವತ್ತತೆ ಕಡಿಮೆ ಹಾಕೋತ ಹೊಟ್ಟೈತ್ರಿ. ಇದು ನಮ್ಮ ಕರ್ನಾಟಕಕ್ಕೆ ಲೆಕ್ಕ ಹಾಕಿರ ಇಟ್ ಈಸ್ ಸೆಕೆಂಡ್ ಡಿಸರ್ಟ್ ಸ್ಟೇಟ್ ಆಫ್ ದ ಕಂಟ್ರಿ. ಅಂದ್ರೆ ಭಾರತ ದೇಶದಲ್ಲಿ ಕೆಟ್ಟ ಬರಗಾಲ ದೇಶ, ಏನು ಡಿಸರ್ಟ್ ದೇಶ ಅಂದ್ರೆ ಒಂದು ಮರುಭೂಮಿ ರಾಜ್ಯ ಯಾವ್ದಂದ್ರ ರಾಜಸ್ಥಾನ. ಸೆಕೆಂಡ್ ನಮ್ಮ ಕರ್ನಾಟಕದ
ನಮ್ಮ ನಮ್ಮ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು 100 ಎಕರೆದಲ್ಲಿ 36 ಎಕರೆ ಇವತ್ತು ಡಿಗ್ರೇಡ್ ಆಗಲಾಗುತ್ತೆ ಸರ್. ಅದ್ರ ಸಂಬಂಧ ಇವತ್ತು ನಾವು ಮಣ್ಣಿನ ಅಭಿಯಾನ ಮಾಡಲಿಲ್ಲ ಅಂದ್ರೆ ನಾವು ಡೆಫಿನೆಟ್ಲಿ ಮಣ್ಣು ತಿನ್ನೋದಾಕೈತಿ. ಇದು ನಮಗೆ ಬಹಳ ಅಗದಿ ವೈಜ್ಞಾನಿಕ ಮಾಹಿತಿಯಿಂದ ನಾನು ಹೇಳ್ತೇನೆ. ಯಾಕಂದ್ರೆ ಇದ್ರ ಮೇಲೆ ಒಂದು ಪಾರ್ಲಿಮೆಂಟ್ದಲ್ಲಿ ಒಬ್ರು MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಂದು ಪ್ರಶ್ನೆ ಕೇಳಿದ್ರು ಈಗ ತಾನೇ ಮೊನ್ನೆ. ಏನಪ್ಪಾ ಅಂದ್ರೆ 2.5 ಎಕರೆಯಿಂದ 1 ಹೆಕ್ಟರ್ಕ್ಕೆ 1 ವರ್ಷಕ್ಕೆ ಮ್ಯಾಲಿನ ಮಣ್ಣು ನಾವು ಏನೆಲ್ಲ ಮಾಡೋದು ಒಕ್ಕಲ್ತನ ಮ್ಯಾಲಿನ ಮಣ್ಣಾಗರಿ. ಏನು ಒಂದು ಮ್ಯಾಲಿಂದ ತಳದಿಂದ ಒಂದು ಸುಮಾರು ಒಂದು 12 ಇಂಚ್ ಮಣ್ಣಾಗ ಒಕ್ಕಲ್ತನ ಮಾಡ್ತೀವಿ. ಕೆಳಗಿನ ಮಣ್ಣು ನಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಇಲ್ಲ. ಆ ಮ್ಯಾಲಿನ ಮಣ್ಣು ಎಷ್ಟು ಮಳೆದಿಂದ ಹರಿದು ಹೋಗತಿ, ಬೇರೆದವ್ರ ಜಮೀನಿಗಾಗಲಿ ಬೇರೆ ಹಳ್ಳ ಕೊಳ್ಳ ಸೇರ್ತೈತಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಮಾಹಿತಿ ನೋಡಿದ್ರೆ 1 ವರ್ಷಕ್ಕೆ 2.5 ಎಕರೆಯಿಂದ 1 ಹೆಕ್ಟರ್ಗೆ 21 ಟನ್ ಅಂದ್ರೆ 1 ಎಕರೆಗೆ 8.3 ಟನ್ನದಷ್ಟು ಮೇಲಿನ ಮಣ್ಣು ಬಚ್ಚ ಹೋಗತಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಈ ರೀತಿ ಅಕಸ್ಮಾತ್ ನಾವು ಮೇಲಿನ ಮಣ್ಣು ಕಾಪಾಡಕ್ಕೆ ಬಚ್ಚ ಹೋತಂದ್ರೆ ಒಕ್ಕಲ್ತನ ಹೆಂಗ್ ಮಾಡುದು? ಇದು ಗಂಭೀರವಾದ ಸಮಸ್ಯೆ ನಮ್ಮ ಭಾರತ ಸರ್ಕಾರಕ್ಕೆ ಮೋದಿ ತಲೆಯಾಗಿ ಯಾವಾಗಲೂ ಕಡಿತಾ ಇರ್ತೈತಿ. ಇದನ್ನ ಹೆಂಗ್ ನಾವು ಕಡಿಮೆ ಮಾಡಬೇಕು ಅಂತಕ್ಕಂಥ ವಿಚಾರ ಇವತ್ತು ಸರ್ಕಾರಕ್ಕೆ ಬಹಳ ಗಂಭೀರವಾದ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಲೋಕೋತಿ. 2050 ಇಸ್ವಿಗೆ ಪ್ರತಿಯೊಬ್ಬರಿಗೂ ಆಹಾರ ಆಗ್ಬೇಕು. ಮತ್ತು ಭೂಮಿ ಎಲ್ಲ ಈ ರೀತಿ ಇದ್ದಂತ ಜಮೀನನ್ನ ಹಾಳಾಗಿ ಹೋತಂದ್ರೆ ಹೆಂಗ ನಾವು ಉಪಜೀವನ ಮಾಡಬೇಕು ಅಂತಕ್ಕಂಥ ಒಂದು ಗಂಭೀರವಾದ ಸವಾಲೈತಿ. ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಅದ್ರ ಸಂಬಂಧ ಹೇಳ್ತಾನೆ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥ ಅಮೆರಿಕದ ಅಧ್ಯಕ್ಷ ಹೇಳ್ತಾನೆ ಸರ್. ಏನಪ್ಪಾ ಅಂದ್ರೆ ನಥಿಂಗ್ ಇನ್ ಮೈ ಒಪಿನಿಯನ್ ವುಡ್ ಕಾಂಟ್ರಿಬ್ಯೂಟ್ ಮೋರ್ ವೆಲ್ಫೇರ್ ಟು ದ ಸ್ಟೇಟ್ ದನ್ ದ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ನೀವು ಏನಾರ ದೇಶ ಉದ್ಧಾರ ಮಾಡಬೇಕಂತ ನಿಮ್ಮ ಮನಸ್ಸಿನಾಗ ಇತ್ತಂದ್ರೆ ರಾಜಕಾರಣಿ ಇರ್ಲಿ ರೈತರಿರ್ಲಿ ಯಾರೇ ಇರ್ಲಿ ಮೊದಲು ಮಣ್ಣನ್ನು ಸಂರಕ್ಷಣೆ ಮಾಡಿ ಮಣ್ಣನ್ನು ನಿರ್ವಹಣೆ ಮಾಡಿ ಅಂದ್ರೆ ನಿಮ್ಮ ದೇಶ ಉದ್ಧಾರ ಆಗತ್ತೆ ಅಂತ ಹೇಳ್ತಾನೆ. ಯಾರು? ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಅಧ್ಯಕ್ಷ. ಮತ್ತೊಂದು ಹೇಳ್ತಾನೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಸರ್ವಜ್ಞ ವಚನ ನೋಡಿ. ಸರ್ವಜ್ಞ ಅಂದ್ರೆ ಅವ ಏನು ಎಲ್ಲದ್ರ ಮೇಲೆ ಹೇಳ ಒಕ್ಕತನ ಮೇಲೆ ಮಣ್ಣು ಹೆಂಗಿರ್ಬೇಕು ಅಂತಕ್ಕಂಥ ಒಂದು ಸರ್ವಜ್ಞ ವಚನ ಹೇಳ್ತಾನೆ. ಏನ್ ಹೇಳ್ತಾನಪ್ಪ ಅಂದ್ರೆ ಹೆಣ್ಣು ಸದನಕ್ಕೆ ಲೇಸು ಒಂದು ದೊಡ್ಡ ಸಭಾದಾಗ ಒಬ್ಬಕ್ಕಿ ಹೆಣ್ಮಗಳು ಇರ್ಬೇಕಂತೆ. ಹೆಣ್ಣು ಸದನಕ್ಕೆ ಲೇಸು, ಹಣ್ಣು ಸವಿಯಲು ಲೇಸು, ಚಿನ್ನ ಕೊರಳಿಗೆ ಲೇಸು, ಬಿತ್ತನೆಗೆ ಮೆತ್ತನೆ ಮಣ್ಣು ಲೇಸ ಅಂತ ಸರ್ವಜ್ಞ. ನೋಡ್ರಿ ಎಂತ ಮಾತು ಏನ ಅಂದ್ರೆ ಬಿತ್ತಿಗೆ ಮಾಡ್ಬೇಕಾರ ಮಣ್ಣು ಹೆಂಗಿರ್ಬೇಕು, ನಮ್ದು ಮೆತ್ತಗಿರ್ಬೇಕಂದ್ರೆ ನಮ್ಮ ಒಕ್ಕತನ ಆಗೈತಿ. ಇಲ್ಲಿಕರ ಒಕ್ಕತನ ಆಗಂಗಿಲ್ಲ ಅಂತಕ್ಕಂಥ ಮಣ್ಣಿನ ಮಹತ್ವವನ್ನು ಸಾರಿ ಹೇಳೋಣ. ಅದ್ರ ಸಂಬಂಧ ಇಂಥ ಒಂದು ಅಡಿಯೊಳಗ ನಾವು ಮಣ್ಣು ಫಸ್ಟ್ ಮೊದಲನೇದಾಗಿ ಮಣ್ಣು ಅಂದ್ರೆ ಏನು ಅನ್ನತಕ್ಕಂಥ ಮೊದಲು ರೈತರಿಗೆ ತಾವು ಎಲ್ಲ ಮೊದಲು ಮನವರಿಕೆ ಮಾಡ್ಬೇಕು. ಮಣ್ಣು ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಾರು ಏನೈತಿ ಇದ್ರಾಗ ಏನೈತಿ ಮಣ್ಣನ್ನು ಹಾಕೋಬೇಡ್ರಿ. ಏನಿರೋದೆಲ್ಲ ಮಣ್ಣೇ ಆಗೈತಿ. ಮಣ್ಣು ಇದೊಂದು ಪಂಚಮಹಾಭೂತಗಳಲ್ಲಿ ಇದೊಂದು. ಪಂಚಮಹಾಭೂತಗಳಿಂದ ನಮ್ಮ 84 ಲಕ್ಷ ಜೀವರಾಶಿಗಳು ಹುಟ್ಟಿದು ಪಂಚಮಹಾಭೂತಗಳಲ್ಲಿ. ಆ 5 ಪಂಚಮಹಾಭೂತಗಳು ಇದು ಮಣ್ಣು ಒಂದು. ಮಣ್ಣು, ನೀರು, ಅಗ್ನಿ, ಆಕಾಶ ಮತ್ತು ನೀರು ಇವೆಲ್ಲ ಪಂಚಮಹಾಭೂತಗಳಿಂದ ನಮ್ಮ ಜೀವ ಉತ್ಪತ್ತಿ ಆಗುತ್ತೆ. ಇದರಲ್ಲಿ ಒಂದು ಏನಪ್ಪಾ ಅಂದ್ರೆ ಪಂಚಮಹಾಭೂತಗಳಲ್ಲಿ ಮಣ್ಣಿಗೆ ಏನಪ್ಪಾ ಅಂದ್ರೆ ಮಣ್ಣು ಅಂದ್ರೆ ಹೆಂಗಿರ್ಬೇಕಂದ್ರೆ ಒಂದು 45% ಖನಿಜಾಂಶ ಅಂದ್ರೆ ಅದ್ರಾಗೆಲ್ಲ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು 45% ಇರ್ತಾವು. ಅದ್ರಾಗ 25% ಗಾಳಿ ಇರ್ತೈತಿ, 25% ನೀರು ಇರ್ತೈತಿ, 5% ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಪ್ಪಾ ಅಂದ್ರೆ ಸಾವಯವದ ಅಂಶ 5 ಏನಪ್ಪಾ ಅಂದ್ರೆ % ಇರ್ಬೇಕು. ಇದಕ್ಕೆ ನಾವು ಮಣ್ಣು ಅಂತ ಹೇಳ್ತೀವಿ. ದಯವಿಟ್ಟು ನೀವು ರೈತರಿಗೆಲ್ಲರಿಗೂ ಒಂದು ವಿಷಯ ಹೇಳ್ತಾನು. ನಾವು ಒಕ್ಕಲ್ತನದಲ್ಲಿ ಪಾಸ್ ಆಗ್ಬೇಕಾದ್ರೆ ಈಗ ಸದ್ಯ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಪರೀಕ್ಷೆ ಕೂತಿರ್ತಾರೆ. ಮಿನಿಮಮ್ ಪಾಸ್ ಆಗ್ಬೇಕಾದ್ರೆ ಮಾರ್ಕಸ್ ಎಷ್ಟು ತಗೋಬೇಕ್ರಿ? 35 ಮಾರ್ಕಸ್ ತಗೋಬೇಕು, ಹೌದಾ? ಆದ್ರೆ ನಮ್ಮ ಒಕ್ಕಲ್ತನ ಸಕ್ಸಸ್ ಆಗ್ಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಅದು ಎಷ್ಟು ಇರ್ಬೇಕಪ್ಪ ಅಂತ ನಾವು ವಿಜ್ಞಾನಿಗಳು ಫಿಕ್ಸ್ ಮಾಡ್ತೀವೋ 0.75 1 ಅಂದ್ರೆ 0.75 1% ಅದಷ್ಟು ಸಾವಯವ ಇಂಗಾಲ ಭೂಮಿಯಾಗಿ ಇರಬೇಕು. ಇವತ್ತ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಕರ್ನಾಟಕದ ಇಡೀ ನಮ್ಮ ದೇಶದ ಮಣ್ಣಿನ ಪರಿಸ್ಥಿತಿ ಹೆಂಗೈತಿಪ್ಪ ಅಂದ್ರೆ 0.2 0.3 ಐತಿ ಸಾವಯವ ಇಂಗಾಲ. ಹೆಂಗೆ ಒಕ್ಕಲ್ತನ ಮಾಡ್ಬೇಕಿರ ನೀವು ಎರಡು ವಿಚಾರ ಮಾಡಿ. ಸಾವಯವ ಇಂಗಾಲ ಹೆಚ್ಚಂತರ ಮಣ್ಣಿನಲ್ಲಿ ಜೀವಾಣುಗಳು ಮಣ್ಣಿನಲ್ಲಿ ಜೀವಾಣುಗಳು ಅದಾವಂತ ನಿಮ್ಮ ಬೇರುಗಳು ಚೆನ್ನಾಗಿ ಹೋಗಿ ಬೆಳೆ ಚೆನ್ನಾಗಿ ಬರ್ತಾವ. ಮಣ್ಣಿನಾಗ ಜೀವಾಣುಗಳ ಸಂಖ್ಯೆನೇ ಹೋತಂದ್ರೆ ಇದು ಒಕ್ಕಲ್ತನ ಹೆಂಗ್ ಮಾಡೋದು? ದಯವಿಟ್ಟು ತಾವು ವಿಚಾರ ಮಾಡಿ. ಮಣ್ಣು ಒಂದು ಜೀವಂತವಾದ ವಸ್ತು. ಅದ್ರ ಸಂಬಂಧ ನೀವು ಸತ್ ಮೇಲೆ ನಮ್ಮ ಶರೀರ ಮಣ್ಣಾಗ ಹೂಳ್ತಾರ. ಮಣ್ಣಾಗ ಹುಳಿದ ಮೇಲೆ ಮುಂದಿನ ವರ್ಷ ನಾವು ಅಲ್ಲಿ ಹೋಗಿ ನೋಡಿದ್ರೆ ನಾವು ಮಣ್ಣಾಗಿ ಬಿಟ್ಟಿರ್ತೀವಿ. ಯಾಕೆ? ಮಣ್ಣಿನಲ್ಲಿ ಕೋಟ್ಯಾನುಗಟ್ಟಲೆ ಜೀವಾಣು ಉಳಿದಾವ್.
ನಮ್ಮ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಪ್ರಕಾರ ಒಂದೇ ಗ್ರಾಮದಷ್ಟು ಮಣ್ಣು ನಾವು ತಗೊಂಡು ಲ್ಯಾಬೊರೇಟರಿ ಒಳಗೆ ಅನಾಲಿಸಿಸ್ ಮಾಡಿದ್ರೆ 10 ಕೋಟಿ ಬ್ಯಾಕ್ಟೀರಿಯಾ ಇರ್ತಾವ. 10 ಕೋಟಿ ಅವೆಲ್ಲ ಜೀವಾಣುಗಳು ಅದಾವಂತಾನೆ ನಾವೆಲ್ಲ ಜೀವಂತ ಇದೀವಿ. ಅದ್ರ ಸಂಬಂಧ ಮಣ್ಣಿನ ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯ. ಮಣ್ಣಿನ ಆರೋಗ್ಯ ಬಗ್ಗೆ ಯಾರು ಅಲಕ್ಷ್ಯ ಮಾಡಿದ್ರೆ ಮುಂದೆ ನಾವ್ ಹೆಂಗ್ 1960ನೇ ಇಸ್ವಿ ಒಳಗೆ ಭಾರತ ದೇಶದವ್ರು ಅಮೆರಿಕಕ್ಕೆ ಹೋಗಿ ಭಿಕ್ಷೆ ಹಿಂದೆ ನಮ್ಗೆ ಊಟ ಕೊಡ್ರಿಪ್ಪ, ಹಸುವಾಗೈತಿ, ಗೊಂಜಾಳರ್ ಕೊಡ್ರಿ, ಗೋಧಿಯರ್ ಕೊಡ್ರಿ, ಏನ್ರ ಕೊಡ್ರಿ, ಭಿಕ್ಷೆ ಹಿಂದೆ ಮಾಡಿದ್ರೆ ಅಂತ ಪರಿಸ್ಥಿತಿ ಮುಂದಾದ್ರೂ ಬರ್ತೈತಿ. ಯಾಕಂದ್ರೆ ನಾವು ಮಣ್ಣಿನ ಬಗ್ಗೆ ಕಾಳಜಿ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ, ಇವತ್ತು ಕುಡಿತಕ್ಕಂತ ನೀರಿನಲ್ಲಿ ವಿಷಕಾರಕ ವಸ್ತುದಾವ್, ನಾವು ತಿನ್ನತಕ್ಕಂತ ಕಾಯಿಪಲ್ಯ ಒಳಗೆ ವಿಷಕಾರಕ ವಸ್ತುದಾವ್. ಮೊನ್ನೆ 2016-17 ಇಸ್ವಿ ಒಳಗ ಎಷ್ಟೋ 1 ಲಕ್ಷ ಟನ್ನದಷ್ಟು ಗೋಧಿ ಇದು ಯಾವುದು ಭತ್ತ, ನಮ್ಮ ಕರ್ನಾಟಕದ ಭತ್ತ ಹೋಗಿದ್ರೆ ಯುರೋಪಿಯನ್ ಯೂನಿಯನ್ಗೆ, ಅದಷ್ಟು ಎಲ್ಲ ವಾಪಸ್ ಬಂತು. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ತುಂಗಭದ್ರಾ ಏರಿಯಾದಲ್ಲಿ ಅದಕ್ಕೊಂದು ಬೆಂಕಿ ರೋಗ ಬರ್ತೈತಿ. ಅದಕ್ಕೊಂದು ಏನಪ್ಪ ಅಂದ್ರೆ ಟ್ರೈಸೈಕ್ಲೋಜೋಲ್ ಅಂತಕ್ಕಂಥ ಒಂದು ಏನಪ್ಪ ಔಷಧ, ಐಸೋಪ್ರೋಪನಾಲ್ ಅಂತಕ್ಕಂಥ ಒಂದು ಔಷಧ ಸಿಂಪಡಣೆ ಮಾಡಿದ ಸಂಬಂಧ ಅದು ಲಿಮಿಟ್ಗಿಂತ ಜಾಸ್ತಿ ಬಂತು. ಅಷ್ಟು ಎಲ್ಲ ವಾಪಸ್ ನಮ್ಮ ಇಂಡಿಯಾಕ್ಕೆ ಕಳಿಸಿದ್ರು. ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ಊಟ ಮಾಡೋದನ್ನು ವಿಷಕಾರಕ ವಸ್ತು, ನಾವು ತಿಂತಕ್ಕಂಥ ಕಾಯಿಪಲ್ಯನೂ ವಿಷಕಾರಕ ವಸ್ತು. ಭೂಮಿಯನ್ನು ಇವತ್ತು ನೋಡ್ರಿ, ಇವತ್ತು ನೀವು ಹಾಕಿದಂತ ಯೂರಿಯಾ ಗೊಬ್ಬರ ಹಾದಿಯಲ್ಲಿ ಹೋಗತ್ರಿ ಮತ್ತು ಭೂಮಿ ಹೋಗತಿ. ನಿಮ್ಗೆ ಹೇಳ್ತೇನೆ, 1 ಕ್ವಿಂಟಲ್ದಷ್ಟು ನೀವು ಯೂರಿಯಾ ಗೊಬ್ಬರ ಹಾಕಿರಿ ಅಂದ್ರೆ ಬೆಳೆಗೆ ಸಿಗುವುದು ಕೇವಲ 30% ಅಷ್ಟೇ ಬೆಳೆಗೆ ಸಿಗತೈತಿ. ಉಳ್ಕದ್ದು 30% ಮ್ಯಾಲೆ ಹಾರಿ ಹೋಗತಿ. 30% ಕುಡಿತಕ್ಕಂಥ ನೀರಿನಲ್ಲಿ ಹೋಗಿ ಕುಡಿತಕ್ಕಂಥ ನೀರು ಮಡಿಯದಾಕೈತಿ. ನಾವು ಕುಡಿತಕ್ಕಂಥ ನೀರಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾತಂದ್ರೆ ಅಂತ ನೀರು ಕುಡಿದ್ರೆ ಮುಂದೆ ಗರ್ಭಿಣಿಯವರಿಗೆ ಹುಟ್ಟತಕ್ಕಂಥ ಮಕ್ಕಳು ಅಂಗವಿಕಲರಾಕರು ಮಿಥಮೋಗ್ಲೋಬಿನ್ ಅಂತಕ್ಕಂಥ ರೋಗಗಳು ಬರ್ತಾವ. ಇದಕ್ಕೆಲ್ಲ ಕಾರಣ ಮತ್ತೊಂದು ಹೇಳ್ತಾರೆ, ನಿಮ್ಗೆ ವಿಷಾದಕರವಾದ ಸುದ್ದಿ ಹೇಳ್ತಾರೆ. ಪಂಜಾಬ್ನಲ್ಲಿ ಏನಾಗಿದೆ ಇವತ್ತು ಗೊತ್ತಂడి, ಇವತ್ತು ಪರಿಸ್ಥಿತಿ 1960-65-60ರಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಇಡೀ ಭಾರತ ದೇಶದಲ್ಲೇ ಬಹಳಷ್ಟು ಗೋಧಿ ಸಿಕ್ಕಾಪಟ್ಟಿ ಬೆಳೆದ್ರು. ಈಗಾದ್ರೂ ಬೆಳಿತಾರೆ. ಆದ್ರೆ ಅಲ್ಲಿ ಪರಿಸ್ಥಿತಿ ನಿಮ್ಗೆ ಹೇಳ್ತೇನೆ, ಅಲ್ಲಿಂದ ಮೋಹಾ ಅಂತಕ್ಕಂಥ ಒಂದು ಏನು ನಾವು ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತಲ್ಲ 7-8 ಜಿಲ್ಲಾ ಕೂಡಿ ಹಂಗ ಅಲ್ಲೊಂದು ಮೋಹಾ ಅಂತಕ್ಕಂಥ ಒಂದು ಏರಿಯಾದಲ್ಲಿ 7-8 ಜಿಲ್ಲಾದಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬೊಬ್ರು ಕ್ಯಾನ್ಸರ್ ಪೇಷಂಟ್ ಉಳಿದಾರ. ಪ್ರತಿಯೊಂದು ಮನೆಗೆ ಒಬ್ಬರು ಕ್ಯಾನ್ಸರ್ ಪೇಷಂಟ್. ಅದ್ರ ಸಂಬಂಧ ಸರ್ಕಾರದವ್ರು ಏನ್ ಮಾಡ್ಯಾರಂದ್ರೆ ಈ ಎಲ್ಲಾ ಕ್ಯಾನ್ಸರ್ ಪೇಷಂಟ್ಗಳಿಗೆ ದೊಡ್ಡ ದವಾಖಾನೆ ರಾಜಸ್ಥಾನದ ಮಾಡ್ಯಾರ. ಯಾವ್ದು ಬಿಕನೇರ್ ಅಂತಕ್ಕಂಥ ಒಂದು ಊರಾಗ ಬಟಿಂಡಾ ಟು ಬಿಕನೇರ್ ಒಂದು ರೈಲ್ವೆ ಹೋಗೈತಿ. ಆ ರೈಲ್ವೆ ಹೆಸರನ್ನ ಕ್ಯಾನ್ಸರ್ ಟ್ರೈನ್. ನಾವು ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್, ಚೆನ್ನಮ್ಮ ಎಕ್ಸ್ಪ್ರೆಸ್ ನಾವು ಇಟ್ರೆ ಅವರು ಕ್ಯಾನ್ಸರ್ ಟ್ರೈನ್ ಅಂತ ಹೆಸರಿಟ್ಟರು. ದಯವಿಟ್ಟು ಆ ಕ್ಯಾನ್ಸರ್ ಟ್ರೈನ್ ಅಲ್ಲೇ ಇರಲಿ, ನಮ್ಮ ಕರ್ನಾಟಕಕ್ಕೆ ಮಾತ್ರ ಬರುವುದು ಬೇಡ. ಕರ್ನಾಟಕಕ್ಕೆ ಬರೋದು ಬೇಡ ಅಂದ್ರೆ ನೀವು ಮಣ್ಣಿನ ಬಗ್ಗೆ ಇವತ್ತು ಚಿಂತನೆ ಮಂಥನೆ ಮಾಡಬೇಕು. ಭೂಮಿ ತಾಯಿ ಸೇವೆ ಮಾಡಬೇಕು. ಭೂಮಿ ತಾಯಿ ಸೇವೆ ಮಾಡ್ಬೇಕಾದ್ರೆ ಇವು ಎತ್ತುಗಳು ಸೇವೆ ಮಾಡ್ಬೇಕು. ಎತ್ತುಗಳು ಸೇವೆ ಮಾಡ್ಲಿಕ್ಕೆ ಭೂಮಿ ಸೇವೆ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಎತ್ತಿಗೆ ಭೂಮಿಗೆ ನೇರವಾದ ಸಂಬಂಧ ಇದ್ರಿ. ಎತ್ತಂದ್ರೆ ಎತ್ತಿನ ತಾಯಿ ಯಾವುದು? ಆಕಳ ಸಾಕ್ರಿ. ನಿಮ್ಗೆ ಹೇಳ್ತೇನೆ, ನಾವು ವೈಜ್ಞಾನಿಕ ವಿಶ್ಲೇಷಣೆ ಬಹಳಷ್ಟು ಮಾಡಿವು. ಮೊನ್ನೆ ಒಂದು ನ್ಯಾಷನಲ್ ಡೈರಿ ರಿಸರ್ಚ್ ಸ್ಟೇಷನ್ ಡೈರೆಕ್ಟರ್ ಸಂಗಟ ಮಾತಾಡಕತ್ತಿದ್ವು. ಈಗ ದೇಸಿ ಹಾಲ ಮತ್ತು ಹಬ್ರಿಡ್ ಇವು ಏನಂತಲ್ಲ ಆಕಳದ ಹಾಲ, ಅದಕ್ಕೆ ವ್ಯತ್ಯಾಸ ಸೈಂಟಿಫಿಕ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. A1 ಮಿಲ್ಕ್ ಅಂಡ್ A2 ಮಿಲ್ಕ್ ಅಂತ ನಮ್ಮ ದೇಸಿ ಆಕಳದಲ್ಲಿ A2 ಮಿಲ್ಕ್ ಇರ್ತೈತಿ. ಮತ್ತು ಇವೆಲ್ಲ ಏನು ಹಬ್ರಿಡ್ ಆಗಿದಂತ ಆಕಳದಲ್ಲಿ A1 ಮಿಲ್ಕ್ ಇರ್ತೈತಿ. ಅದರಲ್ಲಿ ವಿಷಕಾರಕ ವಸ್ತು ಇರ್ತಾವ. ಆ A1 ಮಿಲ್ಕ್ ಅಂತ ಸಣ್ಣ ಮಕ್ಕಳಿಗೆ ನಾವು ಅಕಸ್ಮಾತ್ ಉಳಿಸಿದ್ರೆ ಅವ್ರಿಗೆ ಮುಂದೆ ರೋಗ ಅಂತೂ ಗ್ಯಾರಂಟಿ ಬರೋದು. ಇದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಆಗೈತಿ. ಅದ್ರ ಸಂಬಂಧ ನಮ್ಮಲ್ಲಿ ಇರ್ತಕ್ಕಂಥ ದೇಸಿ ತಳಿಗಳನ್ನ ಆಕಳಗಳನ್ನ ನಾವು ಸಂರಕ್ಷಣೆ ಮಾಡೋದು ಮತ್ತು ಇದು ಏನು ಅನಿವಾರ್ಯ ಆಗೈತಿ. ನಮ್ಮ ಗಳಿಗಟ್ಟ ಅಲ್ಲ, ಭೂಮಿಗಟ್ಟ ಅಲ್ಲ, ನಮ್ಮ ಆರೋಗ್ಯಕ್ಕೂ ಇದು ಬಹಳಷ್ಟು ಅವಶ್ಯಕತೆ ಐತಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನಮ್ಮ ಒಂದು ಭಾರತ ದೇಶದಲ್ಲಿ ಏನ್ರಿ ಸರ್ವಸಾಮಾನ್ಯವಾಗಿ ಎಷ್ಟು ಗೊಬ್ಬರ ಹಾಕಬೇಕಪ್ಪ ಅಂತಕ್ಕಂಥ ಒಂದು ಲೆಕ್ಕಾಚಾರದ ನಮ್ಮ ಸರ್ಕಾರದವರು ಶಿಫಾರಸು ಮಾಡಿದ್ದು 4 ಭಾಗ ಸಾರಜನಕ, 2 ಭಾಗ ರಂಜಕ, 1 ಭಾಗ ಪೊಟ್ಯಾಶ್ ಅಂತ ನಮ್ಮ ಸರ್ಕಾರದವರು ಸ್ಪೆಸಿಫಿಕ್ ಮಾಡ್ಯಾರು. ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಾಡ್ಯಾರಪ್ಪ, ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ 9.8 ಸಾರಜನಕ ಅಂದ್ರೆ ರೆಕಮೆಂಡೇಶನ್ಗಿಂತನೂ 2.5 ಪಟ್ಟು ಹೆಚ್ಚಿಗೆ ನಾವು ಯೂರಿಯಾ ಗೊಬ್ಬರ ಬಳಸಾಕತ್ತೀವಿ. ಇದು ಯೂರಿಯಾ ಗೊಬ್ಬರ ಬಳಸಾಕತ್ತೀವಿ ಎಲ್ಲಿ ಹೊಕ್ಕೈತಿ ಅಲ್ರಿ ಅದು, ಮತ್ತು ನಮ್ಮ ಭೂಮಿ ಹೋಗೈತಿ. 100 ಕಿಲೋ ಯೂರಿಯಾ ಗೊಬ್ಬರ ಹಾಕಿರೋದ್ರ ಭೂಮಿ ಒಳಗೆ ಎಸಿಡ್ ಉತ್ಪತ್ತಿ ಆಗಿದೆ. ಎಸಿಡ್ ಅಂದ್ರೆ ಆಮ್ಲ. ಈಗ ಮುಖಕ್ಕೆ ಎಸಿಡ್ ಹಾಕ್ತಲ್ಲ, ಎಸಿಡ್ ಹಾಕಿದ್ರೆ ಮುಖ ಎಲ್ಲ ಸುಟ್ಟು ಹೋಗೈತೆ. ಹಂಗ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲದ ಅಂಶ ಹೋಗ್ಬಿಡ್ತೈತಿ.
ಆಸಿಡ್ ಉತ್ಪತ್ತಿ ಯಾಕಂದ್ರೆ ಮಣ್ಣಿನ ಒಂದು ರಸಸಾರ ಹೆಚ್ಚ ಕಡಿಮೆ ಆಗಿ ಇವತ್ತು ಭೂಮಿ ಸೌಳು ಜೌಳ ಆಗಕ್ಕೆ ಇದು ಮುಖ್ಯವಾದ ಕಾರಣ. ಅದ್ರ ಸಂಬಂಧ ರಾಸಾಯನಿಕ ಗೊಬ್ಬರ ನೀವು ಉಪಯೋಗ ಮಾಡ್ರಿ. ಮಣ್ಣು ಪರೀಕ್ಷೆ ಮಾಡ್ಲಾರ್ದ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಯಾವ ಬೆಳಿಗ್ಗೆ ಎಷ್ಟು ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅನ್ನೋದು ಲೆಕ್ಕಾಚಾರ ಇರ್ತೈತಿ. ಸುಮ್ಮ ಯಾವ್ದಾರ ಯೋಚನೆ ಇಲ್ಲದ ಯಾವುದೋ ಒಂದು ಗೊಬ್ಬರ ಭೂಮಿ ಹಾಕಿದ್ರೆ ಇವತ್ತು ಸೌಳು ಜೌಳು ಆಗೋದು 100%. ನೋಡಿ ಇಲ್ಲೇ ಮುಧೋಳ ತಾಲೂಕದಲ್ಲಿ ನದಿ ಇಂಗಳಗಾಂವ್ ಯಾವುದೋ ಒಂದು ಇಂಗಳದಲ್ಲಿ 1200 ಎಕರೆ ಜಮೀನೆಲ್ಲ ಸೌಳು ಜೌಳು ಆಗೈತಿ. ಮೊದಲಲ್ಲೇ 1 ಎಕರೆಗೆ 60 ಟನ್ ಕಬ್ಬ ಏನಪ್ಪಾ ಅಂದ್ರೆ ಬೆಳಿತಿದ್ರು ಅವರು. ಈಗ ಕಂಪ್ಲೀಟ್ ಸೌಳು ಹಾಕಿಂದ ಅವ್ರು ಊರು ಬಿಟ್ಟು ಬೇರೆ ಕಡೆ ಲೇಬರ್ ಕೆಲಸ ಮಾಡತ್ತಾರ. ಇದಕ್ಕೆಲ್ಲ ಕಾರಣ ಅಂದ್ರೆ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಬಗ್ಗೆ ನಮ್ಗೆ ವಿಚಾರ ಇಲ್ಲ. ನೀರದ ಉದ್ದೇಶದಿಂದ ನೀರ ಹಾಸೋದು ಬೇರೆ, ನೀರು ಉಣಿಸೋದು ಬೇರೆ. ನಿಮ್ಮ ನೀರೋಡಿಕೆ ಆದ್ರೆ ಏನ್ ಮಾಡ್ತೀರಿ, ನೀರು ಕುಡಿತೀರಿ ಗ್ಲಾಸ್ನಾಗ ಹಾಕೊಂಡು. ಆದ್ರೆ ಭೂಮಿಗೆ ನೀರು ಉಣಿಸಾಗಿಲ್ಲ. ನೀವು ನೀರು ಹಾಸಿ ಹೊಡಿತೀರಿ, ಸಾಕಡಿ ಪದ್ಧತಿ ಇದು ಹಾಕಿಬಿಡ್ತೀರಿ ಕಬ್ಬಿಗೆ. ಸಿಕ್ಕಾಪಟ್ಟೆ ಹರಿದ ಕಡಿಗೆಲ್ಲ ಹರಿದ ಬೇರೆ ಕಡೆ ಹೋದಾಗ ಅವಾಗ ಅವ್ನು ಹೇಳ್ತಾನ, ಮರ ನಿಂದ ನೀರೆಲ್ಲ ಮುಗಿದೈತಿ ಬಂದ್ ಮಾಡಕ್ ಹೇಳ್ತಾನ. ಈ ಪರಿ ನೀರು ಹಾಸಿದ್ರೆ ಭೂಮಿ ಸೌಳ ಜೌಳ ಆಗುವುದರಿಂದ ಏನಾಕತಿ 100% ಆಕ್ಕವು. ಆದ್ರಿಂದ ನಾನು ಹೇಳ್ತಾ ಇರೋದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕು. ವಿವೇಚನೆ ಇದ್ದಂತ ನೀವು ಬಹಳಷ್ಟು ಇದರಿಂದ ಏನಪ್ಪಾ ಅಂದ್ರೆ ವಿಚಾರದಿಂದ ನಾವು ರಸಗೊಬ್ಬರಗಳನ್ನ ಬಳಕೆ ಏನಪ್ಪ ಮಾಡಬೇಕು. ಇವತ್ತು ನೋಡ್ರಿ ಕೇಂದ್ರ ಸರ್ಕಾರದವರು 2021-22 ಇಸ್ವಿ ಒಳಗೆ ರಸಗೊಬ್ಬರಕ್ಕೆ ಸಬ್ಸಿಡಿ 1,05,220 ಕೋಟಿ ರೂಪಾಯಿದಷ್ಟು ಸಬ್ಸಿಡಿ ಕೊಡ್ತಾರಂತ. ಇವತ್ತು ನಮ್ಮ ಯೂರಿಯಾ ಗೊಬ್ಬರ 280 ರೂಪಾಯಿ ಸಿಗ್ತದೆ, DAP 1350 ರೂಪಾಯಿ ಸಿಗುತ್ತೆ. ಹೆಚ್ಚುವರಿ ಅದ್ರ ರೇಟು ನೀವು ನೋಡಿದ್ರೆ ನಿಮ್ಗೆ ಗೊಬ್ಬರ ತಗೊಳಕ್ ಆಗಿಲ್ಲ. ಅವರೆಲ್ಲ ಸರ್ಕಾರದವ್ರು, ಕೇಂದ್ರ ಸರ್ಕಾರದವ್ರು ಸಬ್ಸಿಡಿ ಕೊಡ್ತಾರಂತೆ ಇಷ್ಟೆಲ್ಲ ಗೊಬ್ಬರ ಸಿಗ್ತೈತಿ. ಗೊಬ್ಬರ ಸಬ್ಸಿಡಿ ಸಿಗ್ತಾವ ಹೆಂಗ್ ಸಿಕ್ಕಂಗೆ ಗೊಬ್ಬರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಇದು ಒಂದು ಒಳ್ಳೆ ಒಂದು ಇದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 1 ಲಕ್ಷ ಜನಸಂಖ್ಯೆ ಒಳಗೆ ಎಷ್ಟಪ್ಪ ಅಂದ್ರ 130ಕ್ಕಿಂತ ಕ್ಯಾನ್ಸರ್ ಪೇಷಂಟ್ ಅದಾರ. ಇಡೀ ಜಗತ್ತಿನಾಗ ಹೆಚ್ಚಿಗೆ ಕ್ಯಾನ್ಸರ್ ಪೇಷಂಟ್ ಇರೋರು ಎಲ್ಲಿಂದ್ರೆ ಭಾರತ ದೇಶದಾಗ ಅದ. ಇದು ನೋಡ್ರಿ, ಇತ್ತಿತ್ತಲಾಗೆ ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗತ್ತವೆ. ಯಾಕಂದ್ರೆ ಮಣ್ಣಿನ ಬಗ್ಗೆ ನಮಗಿಲ್ಲ, ಸಿಕ್ಕಾಪಟ್ಟೆ ಔಷಧ ಗೊಬ್ಬರ ಉಪಯೋಗ ಮಾಡಿಸಿಂದ ಅದು ನಮ್ಮ ಶರೀರದಲ್ಲಿ ಹೋಗಿ ನಮಗೆ ಏನಪ್ಪ ಅಂದ್ರೆ ಇವತ್ತು ಇಂಥವೆಲ್ಲ ಗಂಡಾಂತರಗಳು ಬಂದಾವ. ಇನ್ನೊಂದು ತಮಗೊಂದು ಹೇಳ್ತೀನಿ, ಔಷಧ ಬಹಳಷ್ಟು ಉಪಯೋಗ ಮಾಡಿಸಿಂದ ಏನಾಗಿತ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ. ಒಂದು ಅಮೆರಿಕಾದಿಂದ ಒಂದು ರಿಪೋರ್ಟ್ ಅದ, ಸೈಂಟಿಫಿಕ್ ರಿಪೋರ್ಟ್. ಈಗ ಒಂದು 40 ವರ್ಷ ಹಿಂದಿಂದಲೇ ಗಂಡಸರಲ್ಲಿ ಇರ್ತಕ್ಕಂಥ ಸ್ಪರ್ಮ್ ಕೌಂಟ್ 50% ಕಡಿಮೆ ಆಗೈತಿ. ಅಂದ್ರೆ ಇದರ ಅರ್ಥ ಇನ್ನು ಒಂದು 20-30 ವರ್ಷಕ್ಕೆ ಹೆಣ್ಮಕ್ಳು ಲಗ್ನ ಆಗ್ಬೇಕಾರ ನಿನ್ನ ಕಡೆ ಗಂಡಸ್ತಾನ ಎಷ್ಟೈತೆ ಅನ್ನೋದು ರಿಪೋರ್ಟ್ ತಗೊಂಬ ಅನ್ನತಕ್ಕಂಥ ಪರಿಸ್ಥಿತಿ ಬಂದರೂ ಬರಬಹುದು. ಇದಕ್ಕೆಲ್ಲ ಇದು ವೈಜ್ಞಾನಿಕ ಮಾಹಿತಿ ಸರ್. ಯಾಕಂದ್ರೆ ನಾನು ಹಂಗಾಗಿಲ್ಲ, ವಿತ್ ಸೈಂಟಿಫಿಕ್ ಪ್ರೂಫ್ ಹೇಳ್ತಾನೆ. ನಾ ಹೇಳೋದು ಇಷ್ಟೇ, ನಮ್ಮ ಮಣ್ಣು, ನಮ್ಮ ಜಮೀನು, ನಮ್ಮ ಬೆಳೆಗಳನ್ನ ಆದಷ್ಟು ಸಂರಕ್ಷಣೆ ಮಾಡ್ಕೊರಿ. ಇರ್ಲಿಕ್ಕಂದ್ರೆ ಗಂಡಾಂತರ ಗ್ಯಾರಂಟಿ ಏನಪ್ಪಾ ಅಂದ್ರೆ ಗ್ಯಾರಂಟಿ ಕಾದೈತಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಈಗ ನಮ್ದು ನಿಮ್ಗೆಲ್ಲ ಸಾಕಷ್ಟು ಗೊತ್ತೈತಿ ರಸಗೊಬ್ಬರ ಮೊದಲು ಎಷ್ಟಿದ್ದು ಈ ಒಂದು 10 ವರ್ಷದಿಂದ ಎಷ್ಟಿತ್ತಪ್ಪ ಅಂದ್ರೆ ಒಂದು ಚೀಲಕ್ಕೆ 486 ರೂಪಾಯಿ ಇತ್ತು. ಈಗ 1350 ರೂಪಾಯಿ ಐತಿ DAP. ಈಗ 2010ನೇ ಇಸ್ವಿಗೆ ಪೊಟ್ಯಾಸಿಯಂ 222 ರೂಪಾಯಿ ಇತ್ತು. ಈಗ 1430 ರೂಪಾಯಿ ಇತ್ತು. ಅಂದ್ರೆ ಇಂಥ ಒಂದು ಕಾಸ್ಟ್ಲಿಯಸ್ಟ್ ಗೊಬ್ಬರಗಳು ಹಾಕಿದ್ರು ಸದ ನಮ್ಮ ಒಕ್ಕತನ ಇವತ್ತು ಸರಿಯಾಗಿ ಇಳುವರಿ ಬರಲಾರ್ದಂತ ಆಗೈತಿ. ಇದಕ್ಕೆಲ್ಲ ಸ್ವಚ್ಛ ಕಾರಣ ಅಂದ್ರೆ ನಮ್ಮ ಭೂಮಿಯೊಳಗೆ ಸಾವಯವ ಇಂಗಾಲದ ಏನಪ್ಪ ಅಂದ್ರೆ ಕೊರತೆ ಆಗೈತಿ. ಸಾವಯವ ಇಂಗಾಲದ ಕೊರತೆ ಹೆಚ್ಚಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಊರಾಗ ದನಗಳ ಸಂಖ್ಯೆ ಅಂತೂ ಇಲ್ಲ, ದನಗಳೆಲ್ಲ ಊರಾಗ ಹೆಣ್ಕಾಸು ಮಾಡೋರು ಇಲ್ಲ, ದನಗಳ ಸಂಖ್ಯೆ ಹೋಗ್ಬಿಟ್ಟಾವ. ಹಂಗಾರೆ ಏನ್ ಮಾಡ್ಬೇಕು? ಈಗ ನಮ್ಗೆ ಉಳಿದಿದ್ದ ದಾರಿ ಏನಪ್ಪಾ ಅಂದ್ರೆ ಹಸಿರೆಲೆ ಗೊಬ್ಬರ ಅಂದ್ರೆ ಸಣಬು ದಯಂಚ ಅಂತ ಹಸಿರೆಲೆ ಬೀಜಗಳನ್ನ 1 ಎಕರೆಗೆ 25 ಕಿಲೋದಷ್ಟು 4 ತಾಳು ಕುರಿಗಿರಿ ಹಾಕಿ ಅದನ್ನ 1.5 ತಿಂಗಳ ಮೇಲೆ ಮಣ್ಣಾಗ ಮಿಕ್ಸ್ ಮಾಡಿರೋ ಅವಾಗ ಇದು ಮಣ್ಣಿನಲ್ಲಿ ಸಾವಯವ ಇಂಗಾಲ ಪರ್ಸೆಂಟೇಜ್ ಹೆಚ್ಚಾಕತಿ. 1 ಎಕರೆ ನೀವು ಸಣಬು ಹಾಕಿರಂದ್ರೆ 6 ಟನ್ ತಿಪ್ಪಿ ಗೊಬ್ಬರ ಹಾಕಿದಂಗೆ. ದಯವಿಟ್ಟು ಇಂಥವೆಲ್ಲ ನೀವು ಈಗಿಂದ ಮಣ್ಣಿನ ಒಂದು ಸುಧಾರಣೆ ಸಂಬಂಧ ಮಾಡ್ಕೊರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇನ್ನೊಂದೇನಪ್ಪಾ ಅಂದ್ರೆ ಬಹಳಷ್ಟು ಮುಖ್ಯವಾಗಿ ಈಗ ನಿಮ್ಮ ಒಂದು ಈ ಏರಿಯಾದಲ್ಲಿ ನೀರಾವರಿ ಏರಿಯಾ ಐತಿ, ಕಬ್ಬು ಬಹಳಷ್ಟು ಮಂದಿ ಹಾಕ್ತೀರಿ ಗೊತ್ತೈತಿ. ಕಬ್ಬು ಅಗ್ರಿ ಲೇಜಿ ಮ್ಯಾನ್ ಕ್ರಾಪ್ ಅಂತ ಹೇಳ್ತೀರಿ. ಆದ್ರೆ ಕಬ್ಬು ಕಟಾವು ಅದಕ್ಕೆ ಅವಧಿ ಬರ್ತೈತಿ.
ಒಂದು ಎಕರೆಗೆ ನೀವು 40 ಟನ್ ಕಬ್ಬ ಬರ್ತಂದ್ರೆ 4 ಟನ್ ರೌದಿ ಬರ್ತೈತಿ. ಅಂದ್ರೆ ಪ್ರತಿ 10 ಟನ್ ಕಬ್ಬಿಗೆ 1 ಟನ್ ರೌದಿ ಬರ್ತೈತಿ. 40 ಟನ್ ನಿಮ್ದು ಬಂದಿರ್ತಂದ್ರೆ 4 ಟನ್ ರೌದಿ ಏನ್ ಮಾಡ್ತಾರೋ ಸಿಂಪ್ಲಿ ಹೋಗಿ ಅದು ಕಟ್ಟಿ ಕೊಡೋದು ಬೆಂಕಿ ಹಚ್ಚಿ ಬಂದ್ಬಿಡ್ತೀರಿ. ನಾವು ಆಗ ಅಲ್ಲಿ ಬರೋ ಮುಂದೆ ಇಲ್ಲ ಕಬ್ಬಿಗೆಲ್ಲ ಸುಟ್ಟಿದ್ರೆ ಎಲ್ಲ ಕರ್ರಗಾಗಿತ್ತು. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಭೂಮಿ ತಾಯಿ ಒಂದು ಮಾತು ಹೇಳ್ತಾಳೆ, ನಿಮ್ಗೆ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ. ನೋಡಪ್ಪ ಮಗನ, ನನ್ನ ಹೊಟ್ಟೆಗೆ ಒಂದು ಗೊಂಜಾಳ ಕಾಳು ಹಾಕು, ನಿನಗೆ ಇಟ್ಟು ಗೊಂಜಾಳ ಒಂದು ತೆನಿ ಕೊಡ್ತಾನೆ. ಒಂದು ಗೋಧಿ ಬೀಜ ಹಾಕು, ನಿನಗೆ ಇಷ್ಟು ನಿನಗೆ ತೆನಿ ಕೊಡ್ತಾನೆ. ಒಂದು ಕಬ್ಬಿನ ಒಂದು ಕಬ್ಬಿನ ಒಂದು ತುಂಡು ಹಾಕಿದ್ರೆ ನಿನಗೆ 30-32 ಗಣಿಕೆದ ಇದು ಕೊಡ್ತಾನೆ, ನಿನಗೆ ಕಬ್ಬು ಕೊಡ್ತಾನು. ನಿನಗೇನು ಬೇಕಾದ್ರೆ ನೀನು ತಗೋ, ನಿನ್ನ ಸಂಸಾರ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಜೋಪಾನ ಮಾಡಬೇಕು. ಅದೇನು ಉಳಿದಿರ್ತೈತ ಅದನ್ನ ಮತ್ತೆ ನನ್ನ ಹೊಟ್ಟೆಗೆ ಹಾಕು, ನಾನು ನಿನಗೆ ಬೇಡಿದ ಕೊಡ್ತೇನಪ್ಪ ಅಂತ ಭೂಮಿ ತಾಯಿ ಹೇಳ್ತಾಳೆ. ಅದನ್ನ ನಾವೇನು ಮಾಡಾಕತ್ತೀವ್ರಿ? ಕಡ್ಡಿ ಎಲ್ಲಿಪ್ಪ ರೌದಿ ಸಿಕ್ಕಾಪಟ್ಟೆ ಆಗೈತಿ, ಆಳುಗಳಿಲ್ಲ, ಹೇಳಿಗಿಲ್ಲ, ಹೋಳಿಗಳಂತ ಕಡ್ಡಿ ಕೊಡೋದು ಹಚ್ಚಿ ಬೆಂಕಿ ಹಚ್ಚಿ ಬಂದ್ಬಿಡ್ತೀವಿ. ರಾತ್ರಿ ಹಚ್ಚಿ ಮುಂಜಾನೆ ಹಣ್ಣು ಕೊಡೋದು ಎಲ್ಲ ಆಗಿರ್ತೈತಿ. ನೀರು ಬಿಟ್ಟು ಮತ್ತೆ ಇದು ಮಾಡ್ತೀರಿ. ದಯವಿಟ್ಟು ಭೂಮಿ ತಾಯಿಗೆ ಯಾರು ಬೆಂಕಿ ಹಚ್ತಾರಲ್ಲ, ನಿಮ್ಮ ಸಂಸಾರ ಎಂದೊಂದು ಉದ್ಧಾರ ಹಂಗಿಲ್ಲ. ನಾನು ವೈಸ್ ಚಾನ್ಸಲರ್ ಆಗಿ ಇದು ಉಪದೇಶ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಹೇಳ್ತೇನೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ದು ಇದು ಮಾಡ್ತಾರೆ, ಯಾವುದು ನಿಮ್ಮ ಇಟ್ಟಂಗಿ ಹೆಂಗೆ ಮಾಡ್ತಾರ್ರಿ? ಮಣ್ಣು ತಗೊಂಡು ಸುಡ್ತಾರ ಅದನ್ನ, ಹೌದಾ? ಮಣ್ಣು ಸುಟ್ಟು ಇಟ್ಟಂಗಿ ಮಾಡ್ತಾರೆ. ಇಟ್ಟಂಗಿದು ಏನು ಮಾಡ್ರಿ, ಪುಡಿ ಮಾಡ್ರಿ. ಅದ್ರಾಗ ಒಂದು ಗೊಂಜಾಳ ಬೀಜ ಹಾಕ್ರಿ, ನಾಡ್ತೈತಿ ಅದು ಗೊಂಜಾಳ ಬೀಜ. ಯಾಕ? ಅದ್ರಾಗ ಸಾವಯವ ಅಂಶ ಇರಂಗಿಲ್ಲ, ಅದ್ರಾಗ ಏನು ಶಕ್ತಿನೇ ಇರಂಗಿಲ್ಲ. ಹಂಗ ನಮ್ಮ ಜಮೀನನ್ನು ಆಗ್ತಾವ. ದಯವಿಟ್ಟು ಹೇಳ್ತಾರೆ, ಕಬ್ಬಿಗೆ ಮಾತ್ರ ಬೆಂಕಿ ಹಚ್ಕೊಂಡ್ಬಿಟ್ರೆ ಅದನ್ನ ಏನ್ ಮಾಡ್ಬೇಕು? ಒಬ್ಬರು ಹೇಳ್ತಾರೆ, ಸಾಹೇಬ್ರು ಭಾಳ ಹಾಕಿದ್ರಿ, ಅದನ್ನ ಒಟ್ಟನ್ನು ತೆಗಿಯಕಾಗಿಲ್ಲ, ಆಳುಗಳು ಸಿಗಂಗಿಲ್ಲ. ನೀವು 4 3 ಸಾಲಿ ಬಿಟ್ಟಿದ್ರೆ ಒಂದು ಸಾಲಿನ ರೌದಿ ಒಂದು ಸಾಲಿ ಹಾಕ್ರಿ, ಒಂದು ಸಾಲ ಕುಲ್ಲಾ ಮಾಡ್ರಿ. ಅಲ್ಲಿ ಏನಪ್ಪ ನೀರು ಬೇಡ್ರಿ, ನೀರು ಎಲ್ಲ ಕಡೆ ಹೋಗೈತಿ, ಈಚೆ ಕಡೆ ಎಲ್ಲ ಕಡೆ ಹೋಗೈತಿ. ಅಲ್ಲಿ ರೌದಿಯನ್ನು ಕಂಪೋಸ್ಟ್ ಮಾಡತಕ್ಕಂಥ ಜೀವಾಣುಗಳು ಸಿಗ್ತಾವ. ಈಗ 80 ರೂಪಾಯಿಗೆ 1 ಕಿಲೋ ಐತಿ. ನಿಮ್ದು 4 ಟನ್ ಬತ್ತಂದ್ರೆ 1 ಟನ್ನಿಗೆ 1 ಕಿಲೋ ಜೀವಾಣು ಬೇಕು. ಅದನ್ನ ಜೀವಾಣು ಸಗಣಿ ರಾಡಿ ಮಾಡಿ ಅದನ್ನ ಆ ಜೀವಾಣು ಹಾಕಿಬಿಟ್ಟಂದ್ರೆ 2.5-3 ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕೈತಿ. ಮತ್ತು ರೌದಿ ನಿಮ್ಗೆ ಅಲ್ಲೇ ಉಳಿಸಿರಂದ್ರೆ ನಿಮ್ದು ಆವಿ ಆಗೋದು ಕಡಿಮೆ ಆಕೈತಿ, ನೀರಿನ ಬೇಡಿಕೆ ಏನಪ್ಪಾ ಅಂದ್ರೆ ಕಡಿಮೆ ಆಕೈತಿ, ಕಸ ಆಗಂಗಿಲ್ಲ. ಇಲ್ಲಕಂದ್ರೆ ನೀವು ಹಂಗ ಸಿಕ್ಕಾಪಟ್ಟೆ ಕಸಾಲು ಆಗಿಬಿಡ್ತಾವ. ಭೂಮಿ ತಾಯಿಗೆ ಭೂಮಿ ಒಳಗ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ. ಅಂದ್ರೆ ಕಾರ್ಬನ್ CN ರೇಷಿಯೋ ಅಂತ ಹೇಳ್ತೀವಿ. ಆ CN ರೇಷಿಯೋ ಹೆಚ್ಚಿಗೆ ಆತಂದ್ರೆ ನೀವು ಹಾಕಿರ್ತಕ್ಕಂಥ ಗೊಬ್ಬರ ಸದ ಬೆಳೆಗೆ ಏನಪ್ಪಾ ಅಂದ್ರೆ ಸಿಗಂಗಿಲ್ಲ. ಇದು ಭೂಮಿ ಸುಟ್ರ ಅಂದ್ರೆ ದಯವಿಟ್ಟು ಇಲ್ಲೆಲ್ಲ ನಿಮ್ಮ ನೀರಾವರಿ ರೈತರಿದ್ರಿ, ಒಳ್ಳೆ ಏನಪ್ಪಾ ಅಂದ್ರೆ ರೈತರಿದ್ರಿ. ನಾ ಎಲ್ಲ ಕಡೆ ಅಡ್ಡಾಡ್ತೀನಿ. ಕರ್ನಾಟಕ ರಾಜ್ಯದ ಅಂತ ಈ ಜಮಖಂಡಿ ಮತ್ತು ಇದೇನು ತೇರದಾಳ ಭಾಗದಲ್ಲಿ ಭಯಂಕರ ಪ್ರಗತಿಪರ ರೈತರಿದ್ದಾರೆ. ಅವ್ರಿಗೆ ಸ್ವಲ್ಪ ಸರಿಯಾದ ಮಾರ್ಗದರ್ಶನ ಮಾಡಿದ್ರೆ ಇಡೀ ನಮ್ಮ ಇಂಡಿಯಾದಲ್ಲೇ ನಿಮ್ಮ ತಾಲೂಕು ನಂಬರ್ 1 ಆಗೈತೆ ಅಂತಕ್ಕಂಥ ಮಾತನ್ನ ಹೇಳ್ತಾನು. ಯಾಕಂದ್ರೆ ಸ್ವತಃ MLA ಸಾಹೇಬರು ಬಂದಾರ ಇಲ್ಲಿ ಮಣ್ಣನ್ನು ಉಳಿಸಲಿಕ್ಕೆ ಅಭಿಯಾನ. ಈ ನಂದಿ ಕೂಗನ್ನು ಕೇಳ್ಕೊಂಡು ನಾವು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮಾತಿಗೆ ನಮ್ಮ ಸ್ವತಃ ಶಾಸಕರು ಬಂದಾರಂದ್ರೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಇದು. ಯಾಕಂದ್ರೆ ನಾವು ಎಲ್ಲ ಕಡೆ ಹೋಗಿದ್ದೀವಿ, ಯಾವ ಶಾಸಕರು ಬರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಅರಿವು ಐತೆ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಪುಣ್ಯ ಇಂಥ ಶಾಸಕರು ಬಂದಾರೋ. ದಯವಿಟ್ಟು ಇದು ಅಭಿಯಾನ ಬಹಳ ಅಗದಿ ಉತ್ಸುಕತೆಯಿಂದ ಜೋರಾಗಿ ಹೋಗ್ಬೇಕು. ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು. ಯಾರು ಮಣ್ಣಿನ ಬಗ್ಗೆ ಚಿಂತೆ ಮಾಡಂಗಿಲ್ಲ. ಅವರು ಇವತ್ತಿಲ್ಲ ನಾಳೆ ಏನು ಮಾಡಿ, ಎಲ್ಲಕ್ಕಿಂತ ದೊಡ್ಡ ತಾಯಿ ಅಂದ್ರೆ ಭೂಮಿ ತಾಯಿ. ಆ ಭೂಮಿ ತಾಯಿನ ನಿಮ್ಮ ತಾಯಿ ಮೈ ಆರಾಮ್ಲಿಕ್ಕೆ ಏನ್ ಮಾಡ್ತೀರಿ ನೀವು? ಪಟ್ನ ದವಾಖಾನೆ ಹೋಗ್ರಿ, ತೆರದಾಳಕ್ಕೆ ಆರಾಮ ಆಗ್ಲಿಕ್ಕೆ ಚಮಕಂಡಿ ಹೋಗಿರಿ, ಅಲ್ಲಿ ಆರಾಮ ಆಗ್ಲಿಕ್ಕೆ ಮಿರಜ್ಗೆ ಹೋಗಿರಿ. ಯಾಕ? ನಿಮ್ಮ ತಾಯಿ ಆರೋಗ್ಯ ಉಳಿಸ್ಲಾಕ. ಹಂಗ ನಮ್ಮ ಎಲ್ಲಾ ಜೀವಾಣುಗಳು ಮಹಾ ತಾಯಿಗೆ ಅಕ್ಕಿದು ಜೀವ ಏನಪ್ಪ ಅಂದ್ರೆ ಉಳಿಸ್ಬೇಕಾದ್ರೆ ಭೂಮಿ ತಾಯಿ ಅಂದ್ರೆ ಭೂಮಿ ತಾಯಿ ಸಂರಕ್ಷಣೆ ಮಾಡೋದು ನಮಗೆ ಬಹಳಷ್ಟು ಮಹತ್ವ ಐತಿ. ಇಷ್ಟು ನನ್ನ ಕೆಲವೊಂದು ಮಾತುಗಳನ್ನು ಹೇಳುತ್ತಾ ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಬಿರಾದಾರ್ ಸಾಹೇಬರು ಮತ್ತು ನಮ್ಮ ಶಾಸಕರು ಎಲ್ಲ ನಮ್ಮ ಒಂದು ಆಯೋಜಕರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್.